వాళ్ళు నా కోసం ఉన్నా లేకపోయినా నేనెప్పుడు వాళ్ళకి అండగానే ఉంటా. ఎక్కడికైనా ఇలాగే వస్తా, ఇలాగే ఉంటా, జనంలో ఉంటా. ರಾಜುಗೌಡ ಹುಟ್ಟುಹಬ್ಬ 300 ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸಲು ಮಹತ್ವದ ದಿನ. ಫೆಬ್ರವರಿ 21ರಂದು ಶಿಡ್ಲಘಟ್ಟ ಕಾಂಗ್ರೆಸ್ ಮುಖಂಡ BV ರಾಜುಗೌಡ ಅವರ ಜನ್ಮದಿನದಂದು ಸಮಾಜಮುಖಿ ಕಾರ್ಯಗಳಿಗೆ ಪ್ರೋತ್ಸಾಹ ನೀಡುವ ಅಭಿಯಾನ ರೂಪುಗೊಂಡಿತ್ತು. ಹುಟ್ಟುಹಬ್ಬದ ಪ್ರಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ 300ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಉಚಿತ ತರಬೇತಿ ಶಿಬಿರಕ್ಕೆ ಜ್ಯೋತಿ ಬೆಳಗುವುದರ ಮೂಲಕ ಚಾಲನೆ ಹಾಗೂ 75 ತಂಡಗಳಿಗೆ ಕ್ರಿಕೆಟ್ ಟೂರ್ನಮೆಂಟ್ ಆಯೋಜನೆ ಮಾಡಲಾಯಿತು. ರಾಜುಗೌಡ ಅವರ ಹುಟ್ಟುಹಬ್ಬದ ಪ್ರಯುಕ್ತ ತಮ್ಮ ಸ್ವಗ್ರಾಮ ಬೆಂಡಗಾನಹಳ್ಳಿಯ ಶ್ರೀ ಅಭಯ ಆಂಜನೇಯ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿ ದೇವರ ಆಶೀರ್ವಾದ ಪಡೆದರು. ಸಚಿವ KH ಮುನಿಯಪ್ಪ ಜೊತೆ ಶಿಡ್ಲಘಟ್ಟ ಕ್ಷೇತ್ರಕ್ಕೆ ಆಗಮಿಸಿದ ಅವರನ್ನು ಮೇಲೂರು ಗ್ರಾಮದಲ್ಲಿ ಕಾಂಗ್ರೆಸ್ ಮುಖಂಡ ಮಂಜುನಾಥ್ ರವರು ಅದ್ದೂರಿಯಾಗಿ ಬರಮಾಡಿಕೊಂಡು ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಜನ್ಮದಿನಕ್ಕೆ ಶುಭಾಶಯಗಳು ಕೋರಿದರು. ನಗರದಲ್ಲಿ ಕಾರ್ಯಕರ್ತರು ಮತ್ತು ಅಭಿಮಾನಿಗಳಿಂದ ಸರ್ಕಾರಿ ಆಸ್ಪತ್ರೆಯ ಒಳರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡಿ ಅಂಧ ಮಕ್ಕಳ ಶಾಲೆಯ ವಿದ್ಯಾರ್ಥಿಗಳಿಗೆ ಅನ್ನದಾಸೋಹ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ನೂರಾರು ಸಂಖ್ಯೆಯಲ್ಲಿ ಪಾಲ್ಗೊಂಡ ಅಭಿಮಾನಿಗಳು ಅಂಡಿಗನಾಳ ಕೆರೆಯ ಅಂಗಳದಿಂದ ನೂರಾರು ಬೈಕ್ ಸವಾರರು ತಮ್ಮ ನಾಯಕರಾದ ರಾಜೀವ್ ಗೌಡರನ್ನು ಬೈಕ್ ರ್ಯಾಲಿ ಮೂಲಕ ನಗರದಲ್ಲಿ ಪ್ರವೇಶಿಸಿ ನಗರದ ಸಲ್ಲಾಪುರಮ್ಮ ದೇವಾಲಯದಲ್ಲಿ ಹಾಗೂ ವಿವಿಧ ದೇವಾಲಯಗಳಲ್ಲಿ ಪೂಜೆ ಸಲ್ಲಿಸಿ ತಾಯಿಯ ಆಶೀರ್ವಾದ ಪಡೆದರು. ಕಾಂಗ್ರೆಸ್ ಭವನ ರಸ್ತೆ ಸಂಪೂರ್ಣವಾಗಿ ಜನಜಂಗುಳಿಯಿಂದ ಸ್ವಲ್ಪ ಕಾಲ ಜಾಮ್ ಆಗಿದ್ದು, ಸಚಿವ KH ಮುನಿಯಪ್ಪ ಜೊತೆ ರಾಜೀವ್ ಗೌಡರು ಓಪನ್ ಜೀಪ್ನಲ್ಲಿ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದು, ಬೃಹತ್ ಗಾತ್ರದ ಸೇಬಿನ ಹಾರ ಹಾಕಿ ಅದ್ದೂರಿಯಾಗಿ ಸ್ವಾಗತ ಕೋರಿದ ಅಭಿಮಾನಿಗಳು. ನಗರದಲ್ಲಿ ಪಟಾಕಿ ಸಿಡಿಸುತ್ತಾ ಉತ್ಸಾಹಭರಿತ ಮೆರವಣಿಗೆ ಮೂಲಕ ಕಾಂಗ್ರೆಸ್ ಭವನಕ್ಕೆ ಆಗಮಿಸಿದರು. ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ರಾಜೀವ್ ಗೌಡರನ್ನು ಹೂಮಾಲೆ ಹಾಕಿ ಗೌರವಿಸಿದರು. ನಗರದ ಕಾಂಗ್ರೆಸ್ ಭವನದಲ್ಲಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಆಹಾರ ಮತ್ತು ನಾಗರಿಕ ಪೂರೈಕೆ ಸರಬರಾಜು ಸಚಿವ KH ಮುನಿಯಪ್ಪ ಅವರು ಟೇಪ್ ಕತ್ತರಿಸುವ ಮೂಲಕ ತರಬೇತಿ ಕಾರ್ಯಕ್ರಮಕ್ಕೆ ಅಧಿಕೃತವಾಗಿ ಚಾಲನೆ ನೀಡಿದರು. ಅವರು ಮಾತನಾಡುತ್ತಾ ರಾಜೀವ್ ಗೌಡ ಅವರ ನೇತೃತ್ವದಲ್ಲಿ ಶಿಡ್ಲಘಟ್ಟದ ಬೆಳವಣಿಗೆ ಮತ್ತಷ್ಟು ವೇಗ ಪಡೆಯಲಿದೆ. ರಾಜೀವ್ ಗೌಡರ ನೇತೃತ್ವದಲ್ಲಿ ಮುಂಬರುವ ಜಿಲ್ಲಾ ಹಾಗೂ ತಾಲೂಕು ಪಂಚಾಯಿತಿ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಜಯ ಸಾಧಿಸಲು ಕಾರ್ಯಕರ್ತರು ಸಜ್ಜಾಗಬೇಕು ಎಂದು ಕರೆ ನೀಡಿದರು. ಇದೇ ಊರಿನಲ್ಲಿ ಮಾರ್ಚ್ ಆದ್ಮೇಲೆ ಬರುವಂತ ಬಜೆಟ್ ಅಧಿವೇಶನ ಆದ್ಮೇಲೆ ತಾಲೂಕು ಸಮಿತಿ ಜಿಲ್ಲಾ ಪರಿಷತ್ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಂಡು ಬಿಡೋದು ಸನ್ಮಾನ್ಯ ರಾಜೀವ್ ಗೌಡ ನೇತೃತ್ವದಲ್ಲಿ ಈ ಕೆಲಸವನ್ನು ನೀವೆಲ್ಲ ಮಾಡಬೇಕು ಅಂತ ತಮ್ಮಲ್ಲಿ ಕರ್ತವ್ಯ. ತುಂಬಾ ಸಂತೋಷ ಆಗಿದೆ. ಅವರು ಸೋತಿದ್ದಾರೆ ಅಂತ ಅವರಿಗೆ ಎಂದಿಗೂ ಗೊತ್ತಿರಲಿಲ್ಲ. ನಿರಂತರವಾಗಿ ನಿಮ್ಮ ಸೇವೆಯಲ್ಲಿ ತೊಡಗಿದ್ದಾರೆ ಮತ್ತು ನೀವು ಕೂಡ ಅವರ ಜೊತೆಯಲ್ಲಿ ನಿಂತಿದ್ದೀರಿ. ನಿಮಗೆ ಇಷ್ಟನ್ನು ಹೇಳಕ್ ಇಷ್ಟಪಡ್ತೀನಿ. ಇವತ್ತು ರಾಜೀವ್ ಗೌಡರು ತಮ್ಮನ್ನು ತಾವು ತೊಡಗಿಸಿಕೊಂಡು ಸಮಗ್ರ ಅಭಿವೃದ್ಧಿಗೆ ಸರ್ಕಾರದಲ್ಲಿ ಅವರ ಪರವಾಗಿ ಇಲ್ಲಿ ಏನು ಅಭಿವೃದ್ಧಿ ಕೆಲಸಗಳು ಮಾಡಬೇಕಾಗಿದ್ರು ಕೂಡ ಅವರ ನೇತೃತ್ವದಲ್ಲಿ ಕೂಡ ಕೆಲವು ಕಾರ್ಯಕ್ರಮಗಳನ್ನು ಕೊಡ್ತಾರೆ. ಶಾಸಕರು ಕೊಡ್ತಾರೆ. ಆದರೆ ಪಕ್ಷದ ವತಿಯಿಂದ ಇವ್ರ ಕಡೆಯಿಂದ ಏನು ಕೆಲಸ ಮಾಡಿಸ್ಬೇಕು ಅವೆಲ್ಲವನ್ನು ಕೂಡ ನಾವು ಮಾಡಿಸ್ತೀವಿ. ನಿಮ್ಮ ಆಶೀರ್ವಾದ ಇರಲಿ. ಸಾಕಷ್ಟು ಜನ ಲೀಡಿಸಿದ್ದೀನಿ. ಸುಮಾರು 40-50 ವರ್ಷದ ಈ ರಾಜಕೀಯ ಜೀವನದ ಮೊದಲು ನನಗೆ ಆಶೀರ್ವಾದ ಮಾಡಿದಂಥ
ಒಂದು ತಾಲೂಕು ಬೋರ್ಡ್ನಿಂದ ಹಿಡಿದು ಇಲ್ಲಿವರೆಗೂ ನಿರಂತರವಾಗಿ ನಾನು ಕೋಲಾರದಲ್ಲಿ ನಿಂತಿದ್ರು ಕೂಡ ಸಮಗ್ರವಾಗಿ ಶಿಡ್ಲಘಟ್ಟ ತಾಲೂಕಿನ ಎಲ್ಲವನ್ನು ನನಗೆ ಆಶೀರ್ವಾದ ಮಾಡಿದ್ದೀನಿ. ನಗರದ ನೆಹರು ಕ್ರೀಡಾಂಗಣದಲ್ಲಿ ತಾಲೂಕಿನಾದ್ಯಂತ ಯುವ ಕ್ರೀಡಾಪಟುಗಳಿಗೆ ಹೊನಲು ಬೆಳಕಿನ ಕ್ರಿಕೆಟ್ ಟೂರ್ನಮೆಂಟ್ ಆಯೋಜನೆ ಮಾಡಲಾಗಿತ್ತು. ರಾಜೀವ್ ಗೌಡರಿಗೆ ಬೃಹತ್ ಗಾತ್ರದ ಕೇಕ್ ಕತ್ತರಿಸುವ ಮೂಲಕ ಜನ್ಮದಿನದ ಶುಭಾಶಯಗಳು ಕೋರಿದರು. ನಂತರ ರಾಜೀವ್ ಗೌಡ ಬ್ಯಾಟ್ ಬೀಸಿ ಪಂದ್ಯಾವಳಿಗೆ ಚಾಲನೆ ನೀಡಿದರು. ಕ್ರೀಡಾಂಗಣದಲ್ಲಿ ನೆರೆದಿದ್ದ ಕ್ರೀಡಾ ತಂಡಗಳಿಗೆ ಕ್ರಿಕೆಟ್ ಕಿಟ್ ವಿತರಿಸಿ ಎಲ್ಲರಿಗೂ ಶುಭಾಶಯಗಳು ಕೋರಿ ಆಟಗಾರರನ್ನು ಉತ್ತೇಜಿಸಿದರು. ರಾಜೀವ್ ಗೌಡರ ಜೊತೆ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಎಂ ಹಾಗೂ ನಗರ ಠಾಣೆಯ PSI ವೇಣುಗೋಪಾಲ್ ಅವರು ಕ್ರಿಕೆಟ್ ಆಡಿ ಕ್ರೀಡಾಪಟುಗಳಿಗೆ ಉತ್ತೇಜನ ನೀಡಿದರು. ಹುಟ್ಟುಹಬ್ಬದಲ್ಲಿ ಸಾವಿರಾರು ಅಭಿಮಾನಿಗಳಿಗೆ ಪಂಕ್ತಿ ಭೋಜನ ವ್ಯವಸ್ಥೆ ಮಾಡಲಾಗಿತ್ತು. ನಗರ ಮತ್ತು ಗ್ರಾಮಾಂತರ ಪ್ರದೇಶಗಳಲ್ಲಿ ರಾಜೀವ್ ಗೌಡರಿಗೆ ಅಭಿಮಾನಿಗಳು ಬ್ಯಾನರ್ಗಳು ಬಂಟಿಂಗ್ಗಳ ಮೂಲಕ ಶುಭಾಶಯ ಕೋರಿದರು. ಹಲವೆಡೆ ಕಾಂಗ್ರೆಸ್ ಕಾರ್ಯಕರ್ತರು ಕೇಕ್ ಕತ್ತರಿಸಿ ಸಂಭ್ರಮಿಸಿದರು. ರಾಜೀವ್ ಗೌಡ ಮಾತನಾಡಿ, ನನ್ನ ಹುಟ್ಟುಹಬ್ಬದಂದು ಇಷ್ಟೊಂದು ಅಪಾರ ಪ್ರೀತಿ, ಆತ್ಮೀಯತೆ ಮತ್ತು ಆಶೀರ್ವಾದ ನೀಡಿದ ನಿಮ್ಮೆಲ್ಲರ ಪ್ರೀತಿ ನನ್ನ ಹೃದಯವನ್ನು ತಲುಪಿದೆ. ಈ ಸ್ನೇಹದ ಬೆಳಕಿನಲ್ಲಿ ಕಣ್ಣೀರನ್ನು ತಡೆದುಕೊಳ್ಳಲಾಗಲಿಲ್ಲ. ನನ್ನ ಹೃದಯದಲ್ಲಿರುವ ಕೃತಜ್ಞತೆಯನ್ನು ಹೇಳಲು ಪದಗಳೇ ಸಾಲುತ್ತಿಲ್ಲ. ನಾನು ಯಾವಾಗಲೂ ನಿಮ್ಮೊಂದಿಗೆ ನಿಮ್ಮ ಸೇವೆಯಲ್ಲೇ ಇರುತ್ತೇನೆ ಎಂದು ಹೇಳಿದರು. ನಮ್ಮ ಎರಡೂ ಜಿಲ್ಲೆಯಲ್ಲಿ ನೋಡಾಟವನ್ನು ಮಾಡಿದ ತಮಗೆಲ್ಲರಿಗೂ ಅಭಿನಂದನೆಗಳ ಸದಸ್ಯರಿಗೆ ಸಂದರ್ಭದಲ್ಲಿ ತಮ್ಮ ಪ್ರೀತಿ, ತಮ್ಮ ಏನು ಆದರದ ಸ್ವಾಗತ ನನ್ನ ಉಸುರು ಮರೆಯೋದಿಲ್ಲ. ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜನತೆಗೆ ಎಂದಿಗೂ ಚಿರಋಣಿಯಾಗಿರ್ತೇನೆ, ಎಂದು ಚಿರಋಣಿಯಾಗಿರ್ತೇನೆ. ಎಲ್ಲರಿಗೂ ತುಂಬುವುದಿಲ್ಲ ಮಾತಾಡ್ತಿದ್ದೇನೆ. ಖಂಡಿತ ವಾಸ್ತವ ಪ್ರೀತಿ ಕಣ್ಣಲ್ಲಿ ನೀರು ಕೊಡುತ್ತೆ. ಆನಂದ ಭಾಷೆ ಬರ್ತಾ ಇದೆ. ಯಾವ ಮಾನವನ ಹೇಳ್ತೀನಿ ರಾಜ್ಯಗಳಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಅದನ್ನು ಒಳ್ಳೆಯದಾಗಿ ಧನ್ಯವಾದಗಳು. ಎಲ್ಲರೂ ಊಟ ಮಾಡ್ಕೊಳ್ಳೇ ಆಗಬೇಕು. ಅದೆಲ್ಲ ನಮ್ಮ ಯುವಕರಿಗೆ, ಎಲ್ಲ ಹಿರಿಯರಿಗೆ, ಎಲ್ಲ ಈ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ಕೊಡ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ನಮಸ್ಕಾರಗಳು ಹೇಳ್ತೀನಿ. ಎಲ್ಲರೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಈ ಸಂದರ್ಭದಲ್ಲಿ ವಿವಿಧ ಗಣ್ಯರು ಶುಭಾಶಯ ಕೋರಿ ರಾಜೀವ್ ಗೌಡ ಅವರ ಸಮಾಜಮುಖಿ ಸೇವೆಯನ್ನು ಶ್ಲಾಘಿಸಿದರು.
ಹುಟ್ಟುಹಬ್ಬವನ್ನು ಜನಸಾಮಾನ್ಯರೊಂದಿಗೆ ಸರಳವಾಗಿ ಹಾಗೂ ಹೃತ್ಪೂರ್ವಕವಾಗಿ ಆಚರಿಸುವ ರಾಜುಗೌಡ ಅವರ ಈ ಹಸಿರು ಹೆಜ್ಜೆ ಶಿಡ್ಲಘಟ್ಟದ ಯುವ ಪ್ರತಿಭೆಗಳಿಗೆ ಭವಿಷ್ಯ ರೂಪಿಸುವತ್ತ ಒತ್ತಾಯ ನೀಡಿದಂತಾಗಿದೆ. ಈ ಸಂದರ್ಭದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಎಂ, ನಗರ ಠಾಣೆ ಸಬ್ ಇನ್ಸ್ಪೆಕ್ಟರ್ ವೇಣುಗೋಪಾಲ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಸರಳಾ ರಾಜೇಗೌಡ, ಕೆ ಗುಡಿಯಪ್ಪ, ವರದಪ್ಪ, ಸಾಧನಾ ಅಕಾಡೆಮಿ ಡಾಕ್ಟರ್ ಜ್ಯೋತಿ, ಟಿ.ಕೆ. ನಟರಾಜ್, ಗುಡಹಳ್ಳಿ ನಾರಾಯಣಸ್ವಾಮಿ, ಅಫ್ಸರ್ ಪಾಷಾ, ನಾಗನರಸಿಂಹ, ಮುತ್ತೂರು ವೆಂಕಟೇಶ್, ಮುನೀಂದ್ರ, ಕಮಲಮ್ಮ, NTR, ನಾರಾಯಣಸ್ವಾಮಿ, ವೆಂಕಟೇಶ್, ವೆಂಕಿ, ಬೇಟರಾಯ್ ಶೆಟ್ಟಿ ಹಾಗೂ ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರು ಭಾಗವಹಿಸಿದರು. ವರದಿ ಗೋರಮಡುಗು ಮೈತ್ರಿ ಲೋಕೇಶ್, ಕನ್ನಡ ಮೈತ್ರಿ ನ್ಯೂಸ್, ಶಿಡ್ಲಘಟ್ಟ. పాల్గొన్నాడు బూత్ల కూడా బూత్ల ದೇವರ ಡ್ಯಾನ್ಸ್ ಇದೆ. ದಯವಿಟ್ಟು ವೇದಿಕೆ ಸ್ವಲ್ಪ ಅವಕಾಶ ಮಾಡಿಕೊಂಡು ಡ್ಯಾನ್ಸ್ ಮಾಡಿದ್ದೀನಿ. ಈಗ ಹೇಳ್ತಿದ್ರು ನಮ್ಮ ಸಾಲ ಹೇಳ್ತಿದ್ರು, ನಾನು ಕೂಡ ಒಂದು ಬಡ ಕುಟುಂಬದಿಂದ ಬಂದಿರೋದು ಅಂತ, ಅದು 100% ನಿಜ. ನಾನು ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ನಾವೆಲ್ಲ ಇದೊಂದನ್ನ ಗಮನದಲ್ಲಿ ಇಟ್ಕೋಬೇಕು ದಯವಿಟ್ಟು. ನಾನು ಕೂಡ ಬಡ ಕುಟುಂಬದಿಂದ ಬಂದಿದ್ದೀನಿ. ಯಾರೇ ಇಲ್ಲಿ ಒಂದು ಸಕ್ಸಸ್ಫುಲ್ ಮ್ಯಾನ್ ಇದ್ದಾನೆ ಅಂತಂದ್ರೆ ಅವ್ರಿಗೆಲ್ಲ ಕಷ್ಟದಿಂದನೇ ಬಂದಿರ್ತಾರೆ. ಯಾಕೆಂದ್ರೆ ಅವ್ರ ಕಷ್ಟ ಏನು ಅಂತ ಗೊತ್ತಿರುತ್ತೆ. ಕಷ್ಟದಲ್ಲಿ ಬೆಳೆದವ್ರಿಗೆ ಕಷ್ಟ ಅಂದ್ರೆ ಏನಂತ ಗೊತ್ತಿರುತ್ತೆ. ಹಂಗಾಗಿ ಜೀವನದಲ್ಲಿ ಏನೇ ಆಗ್ಲಿ ಕಷ್ಟದಲ್ಲಿ ಇರೋಂಥವ್ರು ಸಹಾಯ ಮಾಡೋಕ್ಕೂ ಮುಂದೆ ಹೋಗ್ತಾರೆ. ಕಷ್ಟದಲ್ಲಿ ಇರೋಂಥವ್ರಿಗೆ ಸಹಾಯ ಮಾಡೋದಲ್ಲದೆ ಖಂಡಿತ ಹೇಳ್ತೀನಿ ಮುಂದಿನ ದಿನಗಳಲ್ಲಿ ಬೆಳೆದು ಕೂಡ ಬರ್ತಾರೆ. ಯಾರೇ ಆಗ್ಲಿ, ಯಾರದೇ ಒಂದು ಇತಿಹಾಸ ತಗೊಳ್ಳಿ, ಯಾರೇ ಒಂದು ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂತಂದ್ರೆ ಅವ್ರ ಕಷ್ಟದಿಂದಲೇ ಬಂದಿರ್ತಾರೆ. ಖಂಡಿತ ನಾನು ಎಲ್ರಿಗೂ ಒಂದು ಕಿವಿ ಮಾತು ಹೇಳ್ತಿರೋದೇನಂದ್ರೆ, ಇಲ್ಲಿ ನಾವು ಟೂರ್ನಮೆಂಟ್ ಮಾಡ್ತಿದ್ದೀವಿ. ಸುಮಾರು ನಿಮಗೆ ಗೊತ್ತಿದ್ದಂಗೆ ಈಗಾಗಲೇ 75 ಟೀಮ್ ಇಲ್ಲಿ ಭಾಗಿಯಾಗ್ತಾ ಇದ್ದೀರಿ. ಎಷ್ಟೋ ಹಳ್ಳಿಗಳಿಂದ ಕುಗ್ರಾಮಗಳಿಂದ ಬಂದಿರೋಂಥವ್ರು ಇವತ್ತು ನಮ್ಮ ಇಂಡಿಯನ್ ಟೀಮ್ ಅಲ್ಲೇ ಆಟ ಆಡ್ತಿದ್ದಾರೆ. ಆಡ್ತಾ ಇದಾರೆ ಇಲ್ವಾ? ಆಡ್ತಾ ಇದಾರೆ. ಶಿಡ್ಲಘಟ್ಟದಿಂದ ಆಡಕ್ಕೆ ಯಾರಿಗೂ ನಾವೆಲ್ಲ ಸಪೋರ್ಟ್ ಮಾಡ್ಬೇಕಲ್ವಾ? ಅದಕ್ಕೆ ಹೇಳ್ತಿದ್ದೀನಿ, ನನ್ನ ಮೊದಲನೇ ಉದ್ದೇಶ ಏನು ಅಂದ್ರೆ, ಏನೇ ಆಗ್ಲಿ ನಮ್ಮಲ್ಲಿ ಯಾರಾದ್ರೂ ಆಗ್ಲಿ ಇರ್ಲಿ, ಫಸ್ಟ್ ಸ್ಟೇಟ್ ಲೆವೆಲ್ಲು, ಆಮೇಲೆ ರಾಷ್ಟ್ರೀಯ ಮಟ್ಟಕ್ಕೆ, ಆಮೇಲೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಖಂಡಿತ ಮುಟ್ತೀರಾ ಅನ್ನೋ ನಂಬಿಕೆ ಇದೆ ನನಗೆ. ಆ ಒಂದು ಉತ್ತೇಜಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ನಮ್ಮ ಶಿಡ್ಲಘಟ್ಟ ತಾಲೂಕಿನಾದ್ಯಂತ ಒಂದು ಒಳ್ಳೆಯ ಟೂರ್ನಮೆಂಟ್ ಹೆಡ್ಲೈಟ್ ಮಾದರಿಯಲ್ಲಿ ಫಸ್ಟ್ ರೈಡ್ ಮಾಡ್ತಾ ಇದೀವಿ ಅಂತ ಹೇಳ್ತಿದ್ರು. ಅದಕ್ಕೆ ಮಾರಿ ಹೆಚ್ಚಿನ ಸಪೋರ್ಟ್ ಕೊಡ್ರಿ, ಯುವಕರಿಗೆ ಉತ್ತೇಜಿಸೋಣ, ನಾವೆಲ್ಲರೂ ಕೂಡ ಅವ್ರ ಪರವಾಗಿ ಇರೋಣ ಅಂತ ಹೇಳ್ಬಿಟ್ಟು ನಾನು ಯಾರು ನಮ್ಮನ್ನ ಬಂದು ಮಾತುಕತೆ ಮಾಡಿದ್ರಿ ಟೂರ್ನಮೆಂಟ್ ಬಗ್ಗೆ ಅವ್ರಿಗೆಲ್ಲರೂ ಕೂಡ ಪ್ರೋತ್ಸಾಹ ಮಾಡಿದ್ದೀನಿ. ನನ್ನ ಉದ್ದೇಶ ಇಷ್ಟೇ, ನನಗೆ ಸಮಾಧಾನ ಸಾರ್ಥಕ ಆಗೋದು ಯಾವಾಗ ಅಂತಂದ್ರೆ, ನನಗೆ ಸಂತೋಷ ಆಗೋದು ಏನೇ ಆಗಲಿ. ನಾವು ಇವತ್ತೊಂದು ಕೆಲಸ ಪ್ರಾರಂಭ ಮಾಡಿದ್ದೀವಿ, ಇವತ್ತು ತಾಲೂಕು ಮಟ್ಟದಲ್ಲಿ ಟೂರ್ನಮೆಂಟ್ ಮಾಡ್ತಾ ಇದ್ದೀವಿ. ನಾಳೆ ನಾವೆಲ್ಲ ಮನಸ್ಸು ಮಾಡಿ ಶಿಡ್ಲಘಟ್ಟದಲ್ಲೇ ಜಿಲ್ಲಾ ಮಟ್ಟದಲ್ಲಿ ಒಂದು ಟೂರ್ನಮೆಂಟ್ ನಡೆಸೋಣ ಮುಂದಿನ ದಿನಗಳಲ್ಲಿ. ಭಗವಂತ ಅದಕ್ಕೆ ಶಕ್ತಿ ಕೊಡಲಿ. ಏನ್ ನನ್ನ ಉದ್ದೇಶ ಅಂತ ಈಗಾಗಲೇ ಹೇಳಿದೆ, ಏನೇ ಆಗಲಿ ನಮ್ಮಲ್ಲಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಇಲ್ಲಿಂದ ಆಯ್ಕೆ ಆಗಬೇಕು ಅಂಥವ್ರಿಗೆ ಏನೇ ಆಗಲಿ ಶಕ್ತಿ ಮೀರಿ ನನ್ನ
ಉಸಿರೋ ತನಕ ಅವ್ರಿಗೆ ಸಪೋರ್ಟ್ ಕೊಡೋದಕ್ಕೆ ಮುಂದೆ ಬರ್ತೀನಿ ಅನ್ನೋದನ್ನ ಈ ಒಂದು ಸಂದರ್ಭದಲ್ಲಿ ಹೇಳೋಕ್ಕೂ ಕೂಡ ಇಷ್ಟಪಡ್ತೀನಿ. ಏನೇ ಆಗಲಿ ಇವತ್ತು ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಇವತ್ತು ಹುಟ್ಟುದ ಹಬ್ಬದ ದಿನ ತಮ್ಮಗಳ ಜೊತೆ ಎಲ್ಲ ಹಂಚ್ಕೊಂಡು ಇವತ್ತು ಒಂದು ಒಳ್ಳೆ ಕ್ರೀಡೆಯಲ್ಲೂ ಭಾಗವಹಿಸ್ತಿದ್ದೀನಿ. ವಿಶೇಷವಾಗಿ IAS, KS ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸುಮಾರು ಜನ, ಎಷ್ಟೋ ಜನ ಇಲ್ಲಿಂದ ಬೆಂಗಳೂರಿಗೆ ವಾಯ್ಸ್ ಅಬ್ಬಾಸ್ ಬಬ್ಲು ಈ ತಂಡ 1,12 ಅವಶ್ಯಕತೆ. ಅಂತಿಮ ಹಂತದಲ್ಲಿ ರಿವರ್ಸ್ ಕೊಡುವ ಪ್ರಯತ್ನವನ್ನು ಕಂಡುಕೊಳ್ತಾರೆ. ಒಂದು ಅವಕಾಶ ಬರ್ತಾ ಇಲ್ಲ. ತನ್ಮೂಲಕ ಪಂದ್ಯಗಳ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ ಇವತ್ತಿನ 4 ಪಂದ್ಯ ಮುಕ್ತಾಯವನ್ನು ಕಂಡುಕೊಂಡಿದೆ. ಮೊದಲ 2 ಪಂದ್ಯ ಆರಂಭಿಕ ಹಂತದ ದಾಳಿಗೆ ನಮಸ್ಕಾರ, ಇನ್ನೊಂದ್ಸಲ ಹಾಕು. ಮೂರನೇ ಪಂದ್ಯ 2ನೇ ಹಂತದ ದಾಳಿಗೆ ನಡೆಸ್ತಾ ಇದೆ. 4ನೇ ಪಂದ್ಯ ಮತ್ತೆ ಮೊದಲ ಹಂತದಲ್ಲಿ ದಾಳಿಗೆ ಮಾಡಿರ್ತಕ್ಕಂಥ ತಂಡ ಇಲ್ಲಿ ಪಂದ್ಯವನ್ನು ಜಯಿಸ್ತಾ ಇದೆ. 5ನೇ ಪಂದ್ಯ ವಿರಾಮದ ಮತ್ತು DSS ವೈಕಿಲ್ಲವಾಡ್ ಇಲ್ಲಿ ಪಂದ್ಯಕ್ಕೆ ಅದಾವ ತಂಡ ಪಂದ್ಯವನ್ನು ಜಯಿಸ್ತಾ ನೋಡಬೇಕಾಗಿದೆ. ಅಲ್ಲಿ ದಯವಿಟ್ಟು ಈ ತಿಮ್ಮಸಂದ್ರ ಆಟಗಾರರು ಮತ್ತು MS ಇದುವರೆಗೂ ಕೂಡ ಒಂದು ಕಾರ್ಯಕ್ರಮದಲ್ಲಿ ಸೋತು ಟೂರ್ನಿಯಿಂದ ಹೊರಸಾಗ್ತಾ ಇರ್ತಕ್ಕಂಥ ಪ್ರತಿಯೊಂದು ತಂಡದ ಆಟಗಾರರಿಗೆ ನಾವು ಅಭಿನಂದನೆ ಸಮರ್ಪಿಸ್ತಾ ಇದ್ದೇವೆ. 75 ತಂಡಗಳು ಭಾಗವಹಿಸಿದೆ. ಇಲ್ಲಿ 75 ತಂಡಗಳಲ್ಲಿ ಕೂಡ